ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಹಾಗೂ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಬಂದಂತ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಸಾಕಷ್ಟು ಸುದ್ದಿಗಳನ್ನ ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಹಾಗೆ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂತಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಮೇಜರ್ ಅನೌನ್ಸ್ಮೆಂಟ್ ಅಥವಾ ಬಿಗ್ ಅನೌನ್ಸ್ಮೆಂಟ್ ಮಾಡೋದಿದೆ. ಅದೇನು ಅಂತಂದ್ರೆ ನಮ್ಮ SMK ಗೆಳೆಯರ ಬಳಗ ಚಾನಲ್ ಬಗ್ಗೆ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ. ಈ ಚಾನಲ್ ಅನ್ನು ಕೂಡ ತುಂಬಾ ಜನ ಫಾಲೋ ಮಾಡ್ತಿದ್ದೀರಿ ಕೂಡ. ಇನ್ ಕೇಸ್ ಯಾರಾದ್ರೂ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಈ ಚಾನಲ್ ಅನ್ನು ಕೂಡ ಫಾಲೋ ಮಾಡಬಹುದು. ನಾಳೆ ಒಂದು ಮೇಜರ್ ವಿಡಿಯೋ ಬರ್ತಾ ಇದೆ, ಅದರಲ್ಲೂ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ. ಹಾಗೆ ತುಂಬಾ ದಿನದಿಂದ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ರಿ ಎರಡು ಚಾನೆಲ್ಗಳಲ್ಲಿ, ಆ ಪ್ರಶ್ನೆಗೆ ನಿಮ್ಗೆ ಉತ್ತರ ಸಿಗ್ತಾ ಇದೆ. ಹಾಗಾಗಿ ಈ ಚಾನಲ್ ನ ನೀವು ಫಾಲೋ ಮಾಡ್ತಿಲ್ಲ ಅಂದ್ರೆ ಫಾಲೋ ಮಾಡಿ. ಇದರ ಲಿಂಕ್ ಅನ್ನು ನಾನು ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಹಾಕಿರ್ತೀನಿ. ಹಾಗೆ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಪಿನ್ ಮಾಡ್ತೀನಿ, ಫಾಲೋ ಮಾಡಿ. ನಾಳೆ ಇಂಪಾರ್ಟೆಂಟ್ ಡೇ ಆಗಿರುತ್ತೆ ನಮ್ಮ ಈ ಚಾನಲ್ಗೆ. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತಿತ್ತು ಇವತ್ತು. ನಮ್ದು ನಿನ್ನೆ ಅಮೆರಿಕದ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿತ್ತು. ಸ್ವಲ್ಪ ಜಾಸ್ತಿ ಆಗಿತ್ತು ಕೂಡ, ಅಂದ್ರೆ ಎಸ್ಟಿಮೇಷನ್ಸ್ ಗೆ ತಕ್ಕಂತೆ ಬಂತು. ಹಿಂದಿನ ತಿಂಗಳಿಗೆ ಹೋಲಿಸಿದ್ರೆ ಜಾಸ್ತಿ ಆಗಿತ್ತು, ಬಟ್ ಎಸ್ಟಿಮೇಷನ್ಸ್ ಗೆ ತಕ್ಕಂತೆ ಬಂತು. ಇವತ್ತು ನಮ್ಮ ಇಂಡಿಯಾದ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗಿದೆ, ನೋಡಬಹುದು. ರಿಟೇಲ್ ಇನ್ಫ್ಲೇಷನ್ ರೈಸಸ್ ಟು 2.07% ಇನ್ ಆಗಸ್ಟ್ ಅಲ್ಲಿ 2.07% ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ನೀವೆಲ್ಲರೂ ನೋಡಿದಿರಿ ಅನ್ಕೊಳ್ತೀನಿ. ಜುಲೈಯಲ್ಲಿ 1.55% ನೋಡ್ಲಿಕ್ಕೆ ಸಿಕ್ಕಿತ್ತು. 1.55 ಇಂದ 2.07% ಬಂದಿದೆ, ಅಂದ್ರೆ ಅಪ್ ಆಗಿದೆ. ಬಟ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇಲ್ಲಿ ರಿಯಾಕ್ಷನ್ ಬರೋದು ಎಸ್ಟಿಮೇಷನ್ಸ್ ಎಷ್ಟಿತ್ತು, ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡಿದ್ಯಾ ಅಥವಾ ಎಸ್ಟಿಮೇಷನ್ಸ್ ಗಿಂತ ಕಡಿಮೆನೆ ಬಂದಿದ್ಯಾ, ಇದ್ರ ಮೇಲೆ. ನಮ್ಗೆ ಎಸ್ಟಿಮೇಷನ್ಸ್ ಗಿಂತ ಕಡಿಮೆ ಬರೋದು ಪಾಸಿಟಿವ್ ಆಗುತ್ತೆ, ಇಲ್ಲ ಅಂದ್ರೆ ನೆಗೆಟಿವ್ ಆಗುತ್ತೆ. ಎಸ್ಟಿಮೇಷನ್ಸ್ ಗಿಂತ ಜಾಸ್ತಿ ಬರೋದು. ಹಾಗಾದ್ರೆ ಎಸ್ಟಿಮೇಷನ್ಸ್ ಎಷ್ಟಿತ್ತು ಆ ವಿಚಾರಕ್ಕೆ ಬಂದ್ರೆ ನೋಡಬಹುದು. ಇವತ್ತೇ ರಿಲೀಸ್ ಆಗಿರುವಂತ ಡೇಟಾ ಸೆಪ್ಟೆಂಬರ್ 12, 2025 ನೋಡಬಹುದು. ಫೋರ್ಕಾಸ್ಟ್ 2.1% ಇತ್ತು, ಬಂದಿರೋದು 2.07. ಅಂದ್ರೆ ಫೋರ್ಕಾಸ್ಟ್ ಗಿಂತ 0.03% ಕಡಿಮೆ ಇದೆ. ಅಂದ್ರೆ ಎಸ್ಟಿಮೇಟ್ ಎಷ್ಟು ಮಾಡಿದ್ರು ಆಲ್ಮೋಸ್ಟ್ ನಿಯರ್ಲಿ ಅಷ್ಟೇ ಬಂದಿದೆ. ಇದು ಆಕ್ಚುಲಿ ಪಾಸಿಟಿವ್ ಅಂತಾನೆ ಹೇಳ್ಬೋದು. ಹಾಗಂತ ಮಾರ್ಕೆಟ್ ಬೂಮ್ ಆಗ್ಬಿಡುತ್ತೆ ಅಂತಲ್ಲ, ಆಗುತ್ತೋ ಬಿಡುತ್ತೋ ಬೇರೆ ವಿಚಾರ. ಬಟ್ ಎಸ್ಟಿಮೇಟ್ಸ್ ಅನ್ನ ಮೀರಿಸಿ ಬಂದಿಲ್ಲ, ಅದೊಂದು ಪಾಸಿಟಿವ್ ಅಂತಾನೆ ಅಂದ್ಕೊಳ್ಬಹುದು. ಏನು ಹಿಂದಿನ ತಿಂಗಳು ನೋಡಬಹುದು 1.55% ಬಂದಿತ್ತು, ಈಗ 2.07% ಬಂದಿದೆ. ಹಿಂದಿನ ತಿಂಗಳಿಗೆ ಹೋಲಿಸಿದ್ರೆ ಮೋರ್ ದನ್ 0.5% ಜಾಸ್ತಿ ಆಗಿದೆ. ಆದ್ರೆ ಎಸ್ಟಿಮೇಷನ್ಸ್ ಏನಿತ್ತು ಅದಕ್ಕಿಂತ ಕಡಿಮೆನೇ ಇದೆ ಈ ಸಲದ ಇನ್ಫ್ಲೇಷನ್. ಇನ್ನು ಫುಡ್ ಇನ್ಫ್ಲೇಷನ್ ವಿಚಾರಕ್ಕೆ ನಾವು ಬಂದ್ರೆ ನೋಡಬಹುದು. ಫುಡ್ ಇನ್ಫ್ಲೇಷನ್ ಹಿಂದಿನ ತಿಂಗಳಲ್ಲಿ -1.76 ಆಗಿತ್ತು, ಈಗ -0.69 ಆಗಿದೆ. ಫುಡ್ ಇನ್ಫ್ಲೇಷನ್ ಸ್ವಲ್ಪ ಮೇಲೆ ಬಂದಿದೆ ಅಂತ ಹೇಳ್ಬೋದು. ರಿಟೇಲ್ ಇನ್ಫ್ಲೇಷನ್ 1.55 ಅಥವಾ 1.61 ಇಂದ 2.07% ಗೆ ಅಪ್ ಆಗಿದೆ. ಡಿಫ್ಲೇಷನರಿ ಟೆರಿಟರಿನಲ್ಲೇ ಫುಡ್ ಇನ್ಫ್ಲೇಷನ್ ಈ ತಿಂಗಳು ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆರಿಯಲ್ ಇನ್ಫ್ಲೇಷನ್ ಕೂಡ ನೋಡಬಹುದು, 44 ಮಂತ್ ಲೋನ ತಲುಪಿದೆ 2.7% ಬರೋ ಮೂಲಕ. ಇನ್ನು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮೊನ್ನೆ ತಾನೇ GST ಕಟ್ಸ್ ಅನ್ನ ಸರ್ಕಾರ ಅನೌನ್ಸ್ ಮಾಡಿದೆ. ಅದು ಇದೇ ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರುತ್ತೆ. ಆಗ ಇನ್ನೂ ಒಂದಷ್ಟು ಅಡ್ವಾಂಟೇಜಸ್ ಆಗುತ್ತೆ, ಯಾಕಂದ್ರೆ ಪ್ರೈಸಸ್ ಕಡಿಮೆ ಆಗುತ್ತೆ. ಕೋರ್ ಗೂಡ್ಸ್, ಸಮ್ ಫುಡ್ ಐಟಮ್ಸ್ ಕೂಡ ಕಡಿಮೆ ಆಗುತ್ತೆ. ಇನ್ನೂ ಒಂದಷ್ಟು ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಬರುವಂತ ಚಾನ್ಸಸ್ ಇರುತ್ತೆ. ಹಾಗೆ ಲಾಸ್ಟ್ GST ಕೌನ್ಸಿಲ್ ಅಲ್ಲೇ ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ರು, ಇನ್ ಕೇಸ್ ಈ GST ಕಟ್ ಬೆನಿಫಿಟ್ಸ್ ಅನ್ನ ಕಸ್ಟಮರ್ ಗೆ ಪಾಸ್ ಆನ್ ಮಾಡಿದ್ರೆ ಅಪ್ ಟು 1% ವರೆಗೂ ಇನ್ಫ್ಲೇಷನ್ ಡೌನ್ ಮಾಡುತ್ತೆ ಅನ್ನೋಂತ ಮಾತನ್ನ ಹೇಳಿದ್ರು. ನೋಡೋಣ, ಈಗಾಗಲೇ ಹಲವು ಕಂಪನೀಸ್ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದಾವೆ, ನಾವು ಪಾಸ್ ಆನ್ ಮಾಡ್ತೀವಿ ಅಂತ. ಆದ್ರೆ ಅದರ ಎಫೆಕ್ಟ್ ನಮಗೆ ನೋಡ್ಲಿಕ್ಕೆ ಸಿಗೋದು ಆಲ್ಮೋಸ್ಟ್ ಈ ಮಂತ್ ಎಂಡ್ ಇಂದ. ಆಕ್ಚುಯಲ್ ಆಗಿ ನಮಗೆ ಬಹುಶಃ ಅಕ್ಟೋಬರ್ ಇಂದ ಫಿಗರ್ಸ್ ಕಣ್ಮುಂದೆ ಕಾಣಬಹುದೇನೋ, ನೋಡೋಣ. ಸದ್ಯದ ಮಟ್ಟಿಗಂತೂ ಇನ್ಫ್ಲೇಷನ್ ಕಡಿಮೆನೇ ಇದೆ, ಬಟ್ ಇಂದಿನ ತಿಂಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಜಾಸ್ತಿ ಆಗಿದೆ. ಇನ್ನು ನೆಕ್ಸ್ಟ್ ಸುದ್ದಿಗಳ ಕಡೆ ನಾವು ಬರೋದಾದ್ರೆ, ಇವತ್ತು ಡಿಫೆನ್ಸ್ ಶೇರುಗಳಲ್ಲಿ ತುಂಬಾ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು BML ಆಗ್ಬಹುದು, GRSE ಹಾಗೆ ಅದರ್ ಡಿಫೆನ್ಸ್ ಶೇರುಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಆರ್ಡರ್ ಗಳನ್ನ ನಾವು ನೋಡಿದ್ವಿ. ನಿನ್ನೆ ಕೂಡ ಕೆಲವು ಸುದ್ದಿಗಳನ್ನ ಕವರ್ ಮಾಡಿದೆ, ಇವತ್ತು ಕೂಡ ಕೆಲವು ಸುದ್ದಿಗಳನ್ನ ಕವರ್ ಮಾಡಿದೆ ಮಾರ್ನಿಂಗ್ ವಿಡಿಯೋದಲ್ಲಿ. ಹಾಗೆ ಇಂದಿನ ವಿಡಿಯೋದಲ್ಲೂ ಕೂಡ ಪಾರಸ್ ಡಿಫೆನ್ಸ್ ಬಗ್ಗೆ ಕವರ್ ಮಾಡಿದೆ, ಅಲ್ಲೂ ಆರ್ಡರ್ ಸಿಕ್ಕಿರೋ ಬಗ್ಗೆ. ಅದರಲ್ಲೂ ಡಿಫೆನ್ಸ್ ಇಂದಾನೆ ಮಾರ್ನಿಂಗ್ ವಿಡಿಯೋದಲ್ಲಿ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಬಗ್ಗೆ ಕವರ್ ಮಾಡಿದೆ. ಹಲವು ಆರ್ಡರ್ಸ್ ಗಳು ಡಿಫೆನ್ಸ್ ಸೆಕ್ಟರ್ ಗೆ ಸಿಗ್ತಾ ಇದೆ. ಜೊತೆಗೆ ಮಜಗಾವ್ ಡಾಕ್ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿತ್ತು ನಿನ್ನೆ. ಪ್ರಾಜೆಕ್ಟ್ 75 ಬಗ್ಗೆ ನೆಗೋಸಿಯೇಷನ್ಸ್ ನಡೀತಿರೋ ಬಗ್ಗೆ ಒಂದಷ್ಟು ಪಾಸಿಟಿವ್ ಸುದ್ದಿಗಳು ಇದ್ವು. ಅದೆಲ್ಲವೂ ಕೂಡ ಇವತ್ತು ಇಂಪ್ಯಾಕ್ಟ್ ಅನ್ನ ಮಾಡಿದ್ದೇವೆ ಅಂತ ಹೇಳ್ಬೋದು. ವಾಲ್ಯೂಮ್ಸ್ ರೈಸ್ ಆಗಿದೆ, ಎಸ್ಪೆಷಲಿ ಆಫ್ಟರ್ನೂನ್ ನೋಡಬಹುದು. ನಿಫ್ಟಿ ಇಂಡಿಯಾ ಡಿಫೆನ್ಸ್ ಇಂಡೆಕ್ಸ್ ಅಲ್ಲಿ ಮೋರ್ ದನ್ 4% ಅಪ್ ಆಗಿದೆ, ಎಸ್ಪೆಷಲಿ ಮಧ್ಯಾಹ್ನದ ನಂತರ. ಅದರಲ್ಲಿ ಎಂಟಾರ್ ಟೆಕ್ನಾಲಜೀಸ್ ಒಳ್ಳೆ ರಿಯಾಕ್ಷನ್ ಕೊಟ್ಟಿದೆ. ಎಂಟಾರ್ಗೂ ಕೂಡ ನಿನ್ನೆ ಒಂದು ಆರ್ಡರ್ ಸಿಕ್ಕಿತ್ತು, ಅದನ್ನ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ. ನಂತರ BML ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಅನ್ನ ನೋಡಿದ್ವಿ, ಇಲ್ಲೂ ಕೂಡ ಆರ್ಡರ್ ಬಗ್ಗೆನೇ ಅಪ್ಡೇಟ್ ಬಂದಿತ್ತು. GRSE BHEL ಬಗ್ಗೆ ಕೂಡ ಇವತ್ತು ಒಂದು ಸುದ್ದಿ ಬಂತು, ಅರೌಂಡ್ 23 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ. ಗಾರ್ಡನ್ ರೀಚ್ ಅಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅಸ್ತ್ರ ಮೈಕ್ರೋ ಅಲ್ಲಿ ಬಿಫೋರ್ ಲಾಸ್ಟ್ ವೀಕ್ ತುಂಬಾ ಒಳ್ಳೆ ರಿಯಾಕ್ಷನ್ ಇತ್ತು. ಲಾಸ್ಟ್ ವೀಕ್ ಸ್ವಲ್ಪ ಅಂದ್ರೆ ಈ ವಾರದಲ್ಲೇ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ತು ಹೈಯಿಂದ. ಇವತ್ತು ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. BDL ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ.
ಫಾರಸ್ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ ನ್ಯೂಸ್ ಇತ್ತು. 26 ಕೋಟಿ ಆರ್ಡರ್ ಬಗ್ಗೆ. ಸೋಲಾರ್ ಇಂಡಸ್ಟ್ರೀಸ್ ಅಲ್ಲಿ ಹಾಗೂ ಕೊಚ್ಚಿನ್ ಶಿಪ್ ಯಾರ್ಡ್ ಅಪ್ ಟು 5% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಈ ಪಾಸಿಟಿವ್ ಪರ್ಫಾರ್ಮೆನ್ಸ್ ಯಾಕೆ ಬಂದಿರಬಹುದು ಅಂತ ಸುದ್ದಿಗಳನ್ನು ನೋಡಿದರೆ ಎಸ್ಪೆಷಲಿ ಹಲವು ಕಂಪನಿಗಳಿಗೆ ಆರ್ಡರ್ ಅಪ್ಡೇಟ್ ಗಳು ಬಂದಿದ್ದಾವೆ. ಒಂದು ಜೊತೆಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಈ ಸುದ್ದಿಯನ್ನ ನಾನು ಕವರ್ ಮಾಡಿದ್ದು. ಮಾರ್ನಿಂಗ್ ವಿಡಿಯೋದಲ್ಲಿ ಅಥವಾ ನಿನ್ನೆ ರಾತ್ರಿಯ ವಿಡಿಯೋದಲ್ಲಿ ಅನ್ಸುತ್ತೆ, ಎರಡಲ್ಲೊಂದರಲ್ಲಿ ಈ ಸುದ್ದಿಯನ್ನ ಕವರ್ ಮಾಡಿದೆ. ಅಮೆರಿಕದ ಟೀಮ್ ಭಾರತಕ್ಕೆ ಬರ್ತಾ ಇದೆ ಡಿಫೆನ್ಸ್ ಡೀಲ್ ಗೆ ಸಂಬಂಧಪಟ್ಟಂತೆ ಮಾತುಕತೆಗಳನ್ನ ಆಡ್ಲಿಕ್ಕೆ ಅಂತ ನೋಡಬಹುದು. $4 billion P-8I naval aircraft defense deal. US team may come to India to negotiate sale. Talks amid fresh trade deal push. ಈ ಒಂದು ಸುದ್ದಿ ಕೂಡ ಬಂದಿತ್ತು. ಬಹುಶಃ ಈ ಸುದ್ದಿ ಕೂಡ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿರಬಹುದು ಇವತ್ತು. ಹಾಗಾಗಿ ಡಿಫೆನ್ಸ್ ಶೇರ್ ಗಳಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. $4 billion ಡೀಲ್ ನೋಡೋಣ ಆಗುತ್ತಾ ಅಂತ. ಇನ್ನು ನೆಕ್ಸ್ಟ್ ಸುದ್ದಿ ಆ ಕಡೆ ನಾವು ಬರೋದು ITR ಫೈಲಿಂಗ್ ಗೆ ಸಂಬಂಧಪಟ್ಟಂತೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ 15ಕ್ಕೆ ITR ಫೈಲಿಂಗ್ ಗೆ ಲಾಸ್ಟ್ ಡೇ ಆಗಿರುತ್ತೆ. ಹಾಗಾಗಿ ಸುಮಾರು ಜನ ಈಗ ಕೊನೆ ಮೂಮೆಂಟ್ ಅಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಅಥವಾ ಫೈಲಿಂಗ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಿದ್ದಾರೆ. ಒಂದಷ್ಟು ಸಮಸ್ಯೆಗಳು ಕೂಡ, ಟೆಕ್ನಿಕಲ್ ಗ್ಲಿಚಸ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಕೊನೆ ಮೂಮೆಂಟ್ ಅಲ್ಲಿ, ಯಾಕಂದ್ರೆ ಹೆವಿ ಟ್ರಾಫಿಕ್ ನೋಡ್ಲಿಕ್ಕೆ ಸಿಗೋದ್ರಿಂದ. ಯೂಶಲಿ ಎಷ್ಟು ದಿನ ಸಾಕಷ್ಟು ಸಮಯವನ್ನ ಕೊಟ್ಟಿದ್ರು. ಜುಲೈ 31ನೇ ತಾರೀಕಿಗೆ ಪ್ರತಿ ಸಲ ಲಾಸ್ಟ್ ಇರೋದು. ಆದ್ರೆ ಈ ಸಲ ಹಲವು ಚೇಂಜಸ್ ಅನ್ನ ಮಾಡಿದಕ್ಕೆ ಸೆಪ್ಟೆಂಬರ್ 15 ಕೂಡ ಟೈಮ್ ಕೊಟ್ಟಿದ್ರು. ಗೊತ್ತಿಲ್ಲ ಎಷ್ಟು ಜನ ಮಾಡಿದಿರಿ ಅಂತ. ಇನ್ ಕೇಸ್ ನೀವೇನಾದ್ರೂ ಮಾಡಿಲ್ಲ ಅಂತಂದ್ರೆ 15th ಒಳಗಡೆ ಫೈಲ್ ಮಾಡಿ. ಅನಂತರ ಕೂಡ ಫೈಲ್ ಮಾಡಬಹುದು, ಬಟ್ ಅದಕ್ಕೆ ನೀವು ಫೈನ್ ಪೇ ಮಾಡಬೇಕಾಗುತ್ತೆ. ಹಾಗಾಗಿ ಫೈನ್ ಪೇ ಮಾಡೋದಕ್ಕಿಂತ ಲಾಸ್ಟ್ ಡೇ ಒಳಗಡೆ ಫೈಲಿಂಗ್ ಮಾಡೋದು ಬೆಟರ್ ಆಗಿರುತ್ತೆ. ಇನ್ ಕೇಸ್ ಇಲ್ಲಿವರೆಗೂ ಮಾಡಿಲ್ಲ ಅಂದ್ರೆ ನಾಳೆ ನಾಡಿದ್ರಲ್ಲಿ ಫಿನಿಶ್ ಮಾಡ್ಕೊಳ್ಳೋದು ಬೆಟರ್. ಇನ್ನು ನೆಕ್ಸ್ಟ್ ಸುದ್ದಿಯ ಕಡೆ ನಾವು ಬರೋದ್ರೆ ಇಂಡಿಯಾ ಇಸ್ ಸೆಟ್ ಟು ಪ್ಲಾನ್ $3.4 billion ರೈಲ್ವೆ ಲೈನ್ಸ್ ನಿಯರ್ ಚೀನಾ ಬಾರ್ಡರ್. ರಿಪೋರ್ಟ್ ಮೂಲಕ ಒಂದು ಸುದ್ದಿ ಬಂದಿದೆ. ಚೀನಾದ ಬಾರ್ಡರ್ ಹತ್ರನೇ ಸುಮಾರು $3.4 billion ಮೊತ್ತದ ರೈಲ್ವೆ ಲೈನ್ಸ್ ಪ್ಲಾನ್ ಬಗ್ಗೆ. 1700 ಕಿಲೋಮೀಟರ್ ರೈಲ್ ಲೈನ್ಸ್ ಅನ್ನ ನಾರ್ತ್ ಈಸ್ಟರ್ನ್ ರೀಜನ್ ಅಲ್ಲಿ ಮಾಡಬಹುದು ಅಂತ. ಖಂಡಿತ ಇನ್ಫ್ರಾಸ್ಟ್ರಕ್ಚರ್ ಗೆ ಬಿಗ್ ಡೆವಲಪ್ಮೆಂಟ್ ಆಗುತ್ತೆ. ಈಗಾಗಲೇ ಚೈನಾ ಸಾಕಷ್ಟು ಸಿದ್ಧತೆಗಳನ್ನ ಅವರ ಕಡೆ ಮಾಡ್ಕೊಂಡಿದೆ. ಭಾರತ ಇನ್ನು ಆಮೆಗತಿಯಲ್ಲಿ ಸಾಗುತ್ತಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಸಾಧ್ಯವಾದಷ್ಟು ಬೇಗ ಮಾಡ್ಕೊಳ್ಳೋದು ಒಳ್ಳೇದು. ಸದ್ಯದ ಮಟ್ಟಿಗಂತೂ ಈಗಾಗಲೇ ಸಾಕಷ್ಟು ಪ್ರಯತ್ನಗಳನ್ನ ಸರ್ಕಾರ ಮಾಡಿದೆ ಅಂತಾನೆ ಹೇಳ್ಬೋದು ಕಳೆದ 5-6 ವರ್ಷಗಳಲ್ಲಿ. ಬಟ್ ಇನ್ನು ಸಾಕಷ್ಟು ಪ್ರಯತ್ನಗಳನ್ನ ಮಾಡಬೇಕಾಗಿದೆ. ಇದರಿಂದ ಡಿಫೆನ್ಸ್ ಕಂಪನಿಗಳಿಗೂ ಕೂಡ ಬಿಗ್ ಪಾಸಿಟಿವ್ ಸುದ್ದಿ. ಹಾಗೆ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತವು, ಹಾಗೆ ರೈಲ್ವೆ ಅಷ್ಟೇ ಅಲ್ಲ, ಬೇರೆ ಇನ್ಫ್ರಾಸ್ಟ್ರಕ್ಚರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳಿಗೂ ಕೂಡ ಪಾಸಿಟಿವ್ ಸುದ್ದಿ ಆಗಿರುತ್ತೆ. ಇದು ನೋಡೋಣ ಇದು ಸಾಧ್ಯ ಆಗುತ್ತಾ ಅಂತ. ನೆಕ್ಸ್ಟ್ FTA ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಪಿಯೂಷ್ ಗೋಯಲ್. ಯುರೋಪಿಯನ್ ಯೂನಿಯನ್ ನ ಜೊತೆಗಿನ FTA ಬಗ್ಗೆ ವಿ ಆರ್ ಡಿಸ್ಕಸಿಂಗ್ ಎ ವಿನ್ ಮ್ಯೂಚುವಲಿ ಬೆನಿಫಿಷಿಯಲ್ FTA ವಿತ್ EU. ಇಬ್ಬರಿಗೂ ಕೂಡ ಲಾಭ ತರುವಂತ, ಇಬ್ಬರಿಗೂ ಕೂಡ ವಿನ್ ಆಗಿರುವಂತ ಟ್ರೇಡ್ ಡೀಲ್ ಅಥವಾ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಮಾಡ್ಕೊಳ್ಳೋ ಬಗ್ಗೆ ಮಾತುಕತೆಯಲ್ಲಿ ತೊಡಗಿದ್ದೀವಿ ಅನ್ನುವಂತ ಮಾತನ್ನ ಪಿಯೂಷ್ ಗೋಯಲ್ ಅವರು ಹೇಳಿದ್ದಾರೆ. ನಂತರ ಅರ್ಬನ್ ಕಂಪನಿ IPO ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದು. ಇವತ್ತು ಲಾಸ್ಟ್ ಡೇ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಸಬ್ಸ್ಕ್ರಿಪ್ಷನ್ ಕ್ಲೋಸ್ ಕೂಡ ಆಗಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಲ್ಲಿ ಒಳ್ಳೆ ಅಪ್ ಕೂಡ ಆಗಿದೆ. 45% ಅನ್ನ ತಲುಪಿದೆ. ಜೊತೆಗೆ ಸಬ್ಸ್ಕ್ರಿಪ್ಷನ್ ನೋಡಬಹುದು 100x ಅಂದ್ರೆ 100 ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ. 1 ಕೋಟಿ ಶೇರ್ಗಳನ್ನ ಕಂಪನಿ ಆಫರ್ ಮಾಡಿದ್ರೆ 100 ಕೋಟಿ ಅಪ್ಲಿಕೇಶನ್ ಬಂದಿದೆ. ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ, 100x ಆಗಿದೆ. ಇತ್ತೀಚಿನ ಅತಿ ದೊಡ್ಡ ರಿಯಾಕ್ಷನ್ ಬಂದಿರೋದು ಇದೇ IPO ಗೆ ಅಂತಾನೆ ಹೇಳ್ಬೋದು. ಇದೇ ರೀತಿಯ ರಿಯಾಕ್ಷನ್ ವಾರಿ ಎನರ್ಜಿಸ್ ಗೆ ನೋಡ್ಲಿಕ್ಕೆ ಸಿಕ್ಕಿತ್ತು. ಆನಂತರ ಅಂತ ಏನು ದೊಡ್ಡ ರಿಯಾಕ್ಷನ್ ಯಾವುದೇ IPO ಗಳಿಗೆ ಬರ್ಲಿಲ್ಲ. ಬಟ್ ಈ ಸಲ ಅಂದ್ರೆ ಇವತ್ತು ಅರ್ಬನ್ ಕಂಪನಿಗೆ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗೆ ನಾವು ಇನ್ಫ್ಲೇಷನ್ ಡೇಟಾ ರಿಲೀಸ್ ಆದ್ಮೇಲೆ ಗಿಫ್ಟ್ ನಿಫ್ಟಿಯಲ್ಲಿ ಏನಾದ್ರು ರಿಯಾಕ್ಷನ್ ಇದೆಯಾ ಅಂತ ನೋಡಿದ್ರೆ ಆಸ್ ಆಫ್ ನೋಡಬಹುದು 19 ಪಾಯಿಂಟ್ಸ್ ಅಥವಾ 0.08% ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅಂದ್ರೆ ಏನಂತ ನೆಗೆಟಿವ್ ರಿಯಾಕ್ಷನ್ ಇಲ್ಲ. ಇದನ್ನ ನೋಡಿದ್ರೆ ನಾವು ಅರ್ಥ ಮಾಡ್ಕೊಳ್ಬಹುದು ಇನ್ಫ್ಲೇಷನ್ ಅಲ್ಲಿ ಏನಂತ ಬ್ಯಾಡ್ ನ್ಯೂಸ್ ಬಂದಿಲ್ಲ ಅಂತಾನೆ. ನೋಡೋಣ ಸೋಮವಾರ ಮಾರ್ಕೆಟ್ ಅಲ್ಲಿ ಏನಾದ್ರು ರಿಯಾಕ್ಷನ್ ಬರುತ್ತಾ ಅಂತ. ಹಾಗೆ ಕ್ಲೋಸ್ ಮಾಡೋ ಮುಂಚೆ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ನಮ್ಮ SMK ಗೆಳೆಯರ ಬಳಗ ಚಾನಲ್ ಅಲ್ಲಿ ನಾಳೆ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ ಬರುತ್ತೆ. ಜೊತೆಗೆ ನೀವೆಲ್ಲರೂ ತುಂಬಾ ದಿನದಿಂದ ಕೇಳ್ತಿದ್ದಂತ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.